ಇವತ್ತು ನಾನು ಪನ್ನೀರ್ ಮಾಡಿದ್ದೀನಿ. ಪನ್ನೀರ್ ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ. ಪನ್ನೀರನ್ನ ಫ್ರೆಶ್ ಆಗಿ ಮನೆಯಲ್ಲೇ ಅರ್ಧ ಗಂಟೆಯಲ್ಲೇ ಮಾಡ್ಕೋಬಹುದು. ನಮಸ್ತೆ, ಕನ್ನಡತಿ ಅಡುಗೆಯರ ಮನೆಗೆ ಸ್ವಾಗತ. ನಾನು ಮೊದಲಿಗೆ ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಪಾತ್ರೆ ಡ್ರೈ ಆಗಿದ್ದರೆ ಹಾಲೆಲ್ಲ ಪಾತ್ರೆಗೆ ಅಂಟ್ಕೊಳ್ಳುತ್ತೆ. ಇಲ್ಲಿ 1.5 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಹಾಲನ್ನ ಪಾತ್ರೆಗೆ ಹಾಕ್ಕೊಳ್ತಾಯಿದ್ದೀನಿ. ನಾನಿಲ್ಲಿ ವೆನಿಗರ್ ತೊಗೊಂಡಿದ್ದೀನಿ. ವೆನಿಗರು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ 3 ಟೇಬಲ್ ಸ್ಪೂನು ನೀರು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಪನ್ನೀರ್ ಸೋಸ್ಕೊಳ್ಳೋದಕ್ಕೆ ಈ ಥರ ಒಂದು ಜಾಲರಿ ತೊಗೊಂಡಿದ್ದೀನಿ. ಜಾಲರಿ ಮೇಲೆ ಈ ಥರ ಒಂದು ವೈಟ್ ಬಟ್ಟೆ ಹಾಕಿದ್ದೀನಿ, ಕಾಟನ್ ಬಟ್ಟೆ. ಇಲ್ಲಿ ನಾನು ಹಾಲು ಕಾಯಕ್ಕಿಟ್ಟಿದ್ದೀನಿ. ಹಾಲನ್ನ ಕೆನೆ ಕಟ್ಕೊಳ್ಳೋದೇ ಇರೋ ಥರ ಸ್ಪೂನ್ನ ಆವಾಗವಾಗ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಕೆನೆ ಕಟ್ಕೊಂಡ್ರೆ ಪನ್ನೀರಲ್ಲಿ ಸಿಗ್ತಾ ಇರುತ್ತೆ. ಹಾಲು ಕುದಿ ಬಂದಮೇಲೆ ವೆನಿಗರ್ನ ಹಾಕ್ತಾಯಿದ್ದೀನಿ. 1 ಟೈಮ್ ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಹಾಲನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಹಾಲು ಕುದೀತಾ ಇರಬೇಕಾದ್ರೆ ಇವಾಗ ನಾನು ವೆನಿಗರ್ನ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ವೆನಿಗರ್ ಹಾಕ್ಕೊಂಡು ಸ್ಪೂನ್ನ ತಿರುಗಿಸ್ತಾ ಇದ್ದೀನಿ. ನಿಧಾನಕ್ಕೆ ಸ್ಪೂನ್ ತಿರುಗಿಸ್ತಾ ಇದ್ದೀನಿ. ಇವಾಗ ಹಾಲೆಲ್ಲ ಒಡಿತಾ ಇದೆ. ಒಡೆದ್ಮೇಲೆ ನೀರು ಸಪ್ರೇಟ್ ಆದಮೇಲೆ ಇದನ್ನು ನಾನು ಜಾಲರಿಗೆ ಹಾಕಿ ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಹಾಲು ಒಡೆದೋಯ್ತು. ಇದನ್ನು ನಾನು ಜಾಲರಿಗೆ ಹಾಕಿ ಸೋಸ್ಕೊಳ್ತಾ ಇದ್ದೀನಿ. ಜಾಲರಿ ಮೇಲೆ ಈ ಥರ ಬಟ್ಟೆ ಹಾಕ್ಕೊಂಡಿದ್ದೀನಿ. ವೆನಿಗರ್ ಹಾಕಿರೋ ಹಾಲನ್ನ ಜಾಲರಿಗೆ ಹಾಕಿ ಸೋಸ್ತಾ ಇದ್ದೀನಿ. ಇವಾಗ ನಾರ್ಮಲ್ ನೀರಿರುತ್ತಲ್ಲ ಅದನ್ನು ತಗೊಂಡು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಯಾಕಂದರೆ ವೆನಿಗರ್ ಹುಳಿ ಇರುತ್ತಲ್ಲ, ಅದನ್ನೆಲ್ಲ ನೀರು ಹಾಕಿದ್ರೆ ಚೆನ್ನಾಗಿ ಸ್ಪೂನ್ ತೊಗೊಂಡು ಆಡಿಸ್ತಾ ಇದ್ದರೆ ಹುಳಿ ಎಲ್ಲ ಹೊರಟೋಗ್ಬಿಡುತ್ತೆ, ಇಲ್ಲಾಂದರೆ ಪನ್ನೀರ್ ಹುಳಿ ಆಗಿರುತ್ತೆ. ಇಲ್ಲಿ ಸೋಸಿರೋ ಪನ್ನೀರನ್ನ ನೀರು ಹೋಗೋವರೆಗೂ ಗಟ್ಟಿಯಾಗಿ ಬಟ್ಟೆನ ಹಿಂಡಿ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು, ಪ್ಲೇಟ್ ಮೇಲೆ ಒಂದು ವೇಟ್ ಏನಾದರೂ ಇಡಬೇಕು. ಪನ್ನೀರಲ್ಲಿರೋ ನೀರೆಲ್ಲ ಜಾಲರಿಲಿ ಹೋಗುತ್ತೆ. ಹಾಫ್ ಆನ್ ಅವರ್ ಬಿಟ್ಟು ತೆಗೆದ್ರೆ ಈ ಥರ ಪನ್ನೀರ್ ರೆಡಿಯಾಗಿರುತ್ತೆ. ನೋಡಿ, ಇವಾಗ ಕಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಸ್ಮೂತಾಗಿರುತ್ತೆ ಪನ್ನೀರು. ಮನೇಲಿ ಫ್ರೆಶ್ ಆಗಿ ಮಾಡ್ಕೋಬೋದು. 1 ಅವರಲ್ಲಿ ಆಗೋಗುತ್ತೆ ಪನ್ನೀರು ರೆಡಿ. ಮನೇಲೇ ಫ್ರೆಶ್ ಆಗಿ ಪನ್ನೀರ್ ಮಾಡಿಕೊಂಡು ನಾವು ಪನ್ನೀರ್ ರೆಸಿಪಿನ ಮಾಡ್ಕೋಬೋದು ಮನೇಲೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.